ಹಾಯ್ ಗೈಸ್, ವೆಲ್ಕಮ್ ಟು ಕಾರ್ತಿಕ್ಸ್ ಕಿಚನ್. ಸೊ ಇವತ್ತು ನಾವು ಮಾಡ್ತಾ ಇದ್ದೀವಿ ಮ್ಯಾಂಗೋ ಮಸ್ತಾನಿ. ಹೇಗೆ ಮಾಡೋದು ಅಂತ ತೋರಿಸ್ತೇನೆ ಬನ್ನಿ. ಬೇಕಾಗಿರೋ ಐಟಮ್ಸ್: ವೆನಿಲಾ ಐಸ್ ಕ್ರೀಮ್, ಬಾದಾಮಿ, ಚೆರಿ, ಕ್ಯಾಶು, ಎಲಾಚಿ ಪೌಡರ್, ಟ್ಯೂಟಿ ಫ್ರೂಟಿ, ಫ್ರೆಶ್ ಮಿಲ್ಕ್ ಆ್ಯಂಡ್ ಮ್ಯಾಂಗೋಸ್. ಇದಕ್ಕೆ ನಾನು ತಗೊಂಡಿರೋ ಮ್ಯಾಂಗೋ ಬಂದು ರಸ್ಪುರಿ ಅಂತ. ಸೊ ಇದರಲ್ಲಿ ಆಲ್ರೆಡಿ ಸ್ವೀಟ್ನೆಸ್ ಜಾಸ್ತಿ ಇರುತ್ತೆ. ಸೊ ನಿಮಗೆ ಸಕ್ಕರೆ ಹಾಕೋ ನೆಸೆಸರಿ ಬೇಕಾಗಿರಲ್ಲ. ಇದು ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ರೀತಿಯಾದಂತಹ ಮ್ಯಾಂಗೋ ಸಿಗ್ತಾ ಇರುತ್ತೆ. ಸೊ ನಾನಿದು ಡಿಸೈನ್ ಆಗಿ ಚೆನ್ನಾಗಿ ಕಾಣಿಸ್ಲಿ ಅಂತ ಈ ರೀತಿ ಕಟ್ ಮಾಡಿದ್ದೀನಿ. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಫ್ರೂಟು. ಸೊ ಇದಕ್ಕೆ ಮಿಕ್ಸಿ ಜಾರಲ್ಲಿ ಮ್ಯಾಂಗೋಸ್ ಹಾಕೊಂಡು ಅದಕ್ಕೆ ಫ್ರೆಶ್ ಮಿಲ್ಕನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ನಾನು ಸಕ್ಕರೆ ಹಾಕಿಲ್ಲ, ಯಾಕಂದ್ರೆ ಆಲ್ರೆಡಿ ಮ್ಯಾಂಗೋ ಸ್ವೀಟ್ ಇರೋದ್ರಿಂದ. ಜಸ್ಟ್ 1 ಸ್ಪೂನ್ ಆಫ್ ಎಲೈಚಿ ಪೌಡರ್ ಆ್ಯಡ್ ಮಾಡಿದ್ರೆ ಸಾಕು. ಸೊ ಅದನ್ನು ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಜಸ್ಟ್ 1 2 to 3 ಚೆರಿ ಹಾಕ್ಕೊಳ್ಳಿ, ಒಂದು ಸ್ವಲ್ಪ ಬಾದಾಮಿ, ಅದಕ್ಕೆ ನಾನು ಒಂದು 2 ಟೇಬಲ್ ಸ್ಪೂನ್ ಆಫ್ ವೆನಿಲಾ ಐಸ್ ಕ್ರೀಮ್ ಆ್ಯಡ್ ಮಾಡ್ತಿದ್ದೀನಿ. ಥಿಕ್ನೆಸ್ ಚೆನ್ನಾಗಿರುತ್ತೆ ಆ್ಯಂಡ್ ಎಸೆನ್ಸ್ ಕೂಡ ಇರುತ್ತೆ, ವೆನಿಲಾ ಎಸೆನ್ಸ್. ಸೊ ಇದನ್ನು ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇದು ಕನ್ಸಿಸ್ಟೆನ್ಸಿ ಒಂದು ಸ್ವಲ್ಪ ಗಟ್ಟಿಯಾಗಿರೋದ್ರಿಂದ ಇದಕ್ಕೆ ಇನ್ನೊಂದು ಸ್ವಲ್ಪ ಮಿಲ್ಕ್ ಆ್ಯಡ್ ಮಾಡಿ ರುಬ್ಕೊಂಡ್ರೆ ಸೊ ನಮಗೆ ಯಾವ ರೀತಿ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಯಲ್ಲಿ ಬರುತ್ತೆ. ಸೊ ಮಿಕ್ಸಿಗೆ ಹಾಕಿ ಜಸ್ಟ್ ಒಂದು 2 to 3 ಸೆಕೆಂಡ್ಸ್ ಅದನ್ನು ಗ್ರೈಂಡ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಅದನ್ನು ನಾವು ಗ್ಲಾಸ್ಗೆ ಹಾಕ್ಕೊಳ್ಳೋಣ. ಸೊ ಕೆಳಗಡೆ ಒಂದು ಸ್ವಲ್ಪ ಮ್ಯಾಂಗೋ ಪೀಸಸ್ ಹಾಕಿದ್ದೀನಿ, ಅದ್ರ ಮೇಲ್ಗಡೆ ಒಂದು ಸ್ವಲ್ಪ ಬಾದಾಮಿ, 1-2 ಚೆರಿ ಏನಾದರೂ ಆ್ಯಡ್ ಮಾಡ್ಕೊಳ್ಳಿ ಬೇಕಂದ್ರೆ. ಟೂಟಿ ಫ್ರೂಟಿ, ಚೆರಿ ಎಲ್ಲ ಕೆಳಗಡೆ ಹಾಕೋದ್ರಿಂದ ನಿಮಗೆ ಕುಡಿಯೋವಾಗ ಸೆಂಟ್ರಲ್ ಬಾಯ್ಗೆ ಸಿಗುತ್ತೆ. ಸೊ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಆ್ಯಂಡ್ ಅದಕ್ಕೆ ಈಗ ನಾನು ಈ ರುಬ್ಕೊಂಡಿರೋಂಥ ಮ್ಯಾಂಗೋ ಆ್ಯಡ್ ಮಾಡ್ತಿದ್ದೀನಿ. ಸೊ ನಾನು ರುಬ್ಕೊಂಡಿರೋದು ಸ್ವಲ್ಪ ಪಲ್ಪಿ ಆಗಿದ್ರೆ ಕುಡಿಯೋವಾಗಲೂ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ಟಾಪಿಂಗ್ಸ್ ಅಂತ ಹೇಳಿ 2 ಟೇಬಲ್ ಸ್ಪೂನ್ ಅಷ್ಟು ವೆನಿಲಾ ಐಸ್ ಕ್ರೀಮ್, ಅದ್ರ ಮೇಲ್ಗಡೆ ಚೆರಿ, ಟೂಟಿ ಫ್ರೂಟಿ, ಬಾದಾಮಿ, ಮ್ಯಾಂಗೋಸ್ ಎಲ್ಲ ಹಾಕಿ ನೀವು ಗಾರ್ನಿಷ್ ಮಾಡ್ಕೋಬೋದು. ಸೊ ಇದಕ್ಕೆ ನಾನು ಐಸ್ ಹಾಕಿಲ್ಲ ಮತ್ತು ಶುಗರ್ ಹಾಕಿಲ್ಲ, ಬೇಕಂದರೆ ನೀವು ಆ್ಯಡ್ ಮಾಡ್ಕೊಳ್ಳಿ, ಇಟ್ಸ್ ಅನ್ ಆಪ್ಷನಲ್. ಬನ್ನಿ ಟೇಸ್ಟ್ ಮಾಡೋಣ. ಸೊ ಮ್ಯಾಂಗೋ ಸ್ವೀಟ್ ಇರೋದ್ರಿಂದ, ಸೊ ಶುಗರ್ ಇಲ್ದಿರೋದ್ರಿಂದನೂ ಟೇಸ್ಟ್ ತುಂಬ ಚೆನ್ನಾಗಿ ಬಂದಿದೆ. ಆ ಟೂಟಿ ಫ್ರೂಟಿ ಎಲ್ಲ ಸೆಂಟ್ರಲ್ ತಿಂತಾ ಇದ್ರೆ ಇಟ್ಸ್ ಡಿಫ್ರೆಂಟ್. ನೀವು ಒಂದ್ಸಲ ಟ್ರೈ ಮಾಡಿ.